ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಸುಂದರವಾದ ಬ್ರೈಡಲ್ ಕುಚ್ಚನ್ನು ಹೇಗೆ ಹಾಕೋದು ಸ್ಟಾರ್ಟಿಂಗಿಂದ 3 ಸ್ಟೆಪ್ ಹಾಕ್ತಾ ಇದ್ದೀನಿ. ಅದನ್ನು ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ. ಮೊದಲಿಗೆ ಸೀರೆಯೊಂದಿಗೆ ನಾಟ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ 2 ನಾಟನ್ನ ಹಾಕೋಬೇಕು. ಯಾಕಂದರೆ ಬಿಚ್ಕೊಂಡು ಹೋದರೆ ಮತ್ತೆ ನಾವು ಹಾಕಿರುವಂಥ ಎಲ್ಲ ವರ್ಕ್ ಕೂಡ ವೇಸ್ಟ್ ಆಗುತ್ತೆ. ಅದರಿಂದ ಸೀರೆಗೆ ಮೊದಲು ನಾಟ್ ಹಾಕ್ಕೋಬೇಕಾದ್ರೆ ಒಂದು 2 ನಾಟ್ ಹಾಕ್ಕೋಬೇಕಾಗುತ್ತೆ. ಈ ಥರ ನಾಟ್ ಹಾಕ್ಕೋಬೇಕು. ಮತ್ತು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಈ ಥರ ನೋಡಿ. ಈಗ ನಾನು 6 ಚೈನ್ಗಳನ್ನು ಹಾಕಿದ್ದೀನಿ. 6 ಚೈನ್ಗಳನ್ನು ಹಾಕಿಬಿಟ್ಟು ನೋಡಿ, ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನಾಟ್ ಹಾಕ್ತಾಯಿದ್ದೀನಿ. ಸೀರೆಯೊಂದಿಗೆ ನಾನು ನಾಟ್ ಹಾಕ್ತಾ ಇದ್ದೀನಿ ಅಲ್ಲಿ. ಈಗ ಇಲ್ಲಿಂದ ನಾನು ಕಂಬಗಳನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಡಬಲ್ ಕ್ರೋಶ ಮಾಡ್ತಾ ಇರೋದ್ರಿಂದ ನೋಡಿ, ಮತ್ತೆ 2 ಆಯಿತು. 2ರಲ್ಲಿ ಒಂದನ್ನ ಎಳ್ಕೊಂಡ್ರೆ ಲಾಸ್ಟಿಗೆ ಇನ್ನೊಂದು ಉಳಿಯುತ್ತೆ, ಅದರಲ್ಲಿ ಒಂದು ಎಳ್ಕೊಂಡೆ. ಹೀಗೆ 6 ಕಂಬಗಳನ್ನು ಹಾಕ್ತಾ ಹೋಗಬೇಕು. 6 ಕಂಬಗಳ ನಂತರ ಮತ್ತೆ 6 ಚೈನ್ನ ಹಾಕಿ ಮತ್ತೆ ಕಂಬಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಮಧ್ಯದಲ್ಲಿ 6 ಕಂಬ ಹಾಕಬೇಕಾದ್ರೆ 3ನೇ ಕಂಬಕ್ಕೆ ನಾನು ಒಂದು ಚಿಕ್ಕ ಬೀಡ್ಸ್ನ ತಗೊತಾ ಇದ್ದೀನಿ ನೋಡಿ. ಈ ಥರ ಬೀಡ್ಸ್ನ ತಗೊತಾ ಇದ್ದೀನಿ. ನಂತರ ಮತ್ತೆ ಕಂಬಗಳನ್ನು ಸ್ಟಾರ್ಟ್ ಮಾಡಬೇಕು. 2 ಕಂಬ ಪೂರ್ತಿ ಆದ ತಕ್ಷಣ 3ನೇ ಕಂಬಕ್ಕೆ ನಾನು ಬೀಡ್ಸ್ ತೊಗೊಂಡಿದ್ದೀನಿ. 3ನೇ ಕಂಬ ಆದಮೇಲೆ 4ನೇ ಕಂಬ. ಈ ಥರ 6 ಕಂಬಗಳನ್ನು ಹಾಕ್ತಾ ಹೋಗಬೇಕು. ಫ್ರೆಂಡ್ಸ್, ಈಗ ಒಂದು ರೌಂಡ್ ಆಗಿದೆ. ಒಂದು ರೌಂಡ್ ಫಸ್ಟ್ನೇ ರೌಂಡ್ನ ನಾನು ಮುಗಿಸಿದ್ದೀನಿ ನೋಡಿ. ಹೀಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದೇ ಥರ ಮತ್ತೆ ಇನ್ನೊಂದು ರೌಂಡ್ನ ಹಾಕಬೇಕು. ಬೇರೆ ಕಲರ್ ಥ್ರೆಡ್ಡಿಂದ ಹಾಕ್ತಾಯಿದ್ದೀನಿ. ಅದೇ ಸ್ಯಾರಿ ಮುಸ್ಕ್ ಏನಿದೆ ಆ ಮುಸ್ಕ್ ಥ್ರೆಡ್ನ ನಾನು ಹಾಕ್ತಾಯಿದ್ದೀನಿ ಇನ್ನೊಂದು ರೌಂಡ್ಗೆ. ನೋಡಿ ಹಾಕಿದ್ದೀನಿ, ಹೇಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದ್ರ ಮೇಲೆ ನಾನೀಗ ಕ್ರೋಶನ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಈಗ 3ನೇ ರೌಂಡ್ನ ಹಾಕ್ತಾಯಿದ್ದೀನಿ. ಅಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 3 ಚೈನ್ನ ತೊಗೊಂಡಿದ್ದೀನಿ. 3 ಚೈನ್ ತೊಗೊಂಡ್ಬಿಟ್ಟು ನಾನು ಅಲ್ಲಿ ನೋಡಿ ಇನ್ನೊಂದು ಕಲರ್ ಹಾಕಿದ್ದೀನಲ್ವ, ಮೆರೂನ್ ಕಲರ್ ಟೈಪ್, ಆ ಕಲರ್ ಹತ್ರ ನಾನು ಎಂಡ್ ಮಾಡ್ತಾಯಿದ್ದೀನಿ. ಆ ಬಾಕ್ಸ್ ಹತ್ರ ಅಲ್ಲಿ ಬೀಡ್ಸ್ ಇದೆಯಲ್ಲ, ಬೀಡ್ಸ್ ರೌಂಡಿಗೆ ಅಂತ ಹೇಳಿ 3 ಚೈನ್ನ ಹಾಕ್ಕೊಂಡಿದ್ದೀನಿ. ನಂತರ ಮತ್ತೆ ನಾನು ಅಲ್ಲಿ ಚೈನ್ಗಳಿದ್ವಲ್ಲ, 6 ಚೈನ್ಗಳನ್ನು ಹಾಕಿದ್ದೆ ನಾನು ಆ ಕಲರಲ್ಲಿ. ಆ ಚೈನ್ಗೆ ನಾನು ಡಿಸೈನ್ ಮಾಡಲಿಕ್ಕೆ ಅದನ್ನೇ ತೊಗೊತೀನಿ. ಯಾವ ಥರ ಹಾಕ್ತಾಯಿದ್ದೀನಿ ನೋಡಿ. ಡಬಲ್ ಕ್ರೋಶದಿಂದ 9 ಕಂಬಗಳನ್ನು ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶದಿಂದ ನಾನು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶದಿಂದ 1 ಚೈನು, ಆಮೇಲೆ 9 ಕ್ರೋಶ, 9 ಕೂಡ ಡಬಲ್ ಕ್ರೋಶದಿಂದ ಚೈನ್ನ ಹಾಕ್ತಾಯಿದ್ದೀನಿ. ಈ ಥರ ನೋಡಿ, ಈ ಥರ ಹಾಕ್ತಾಯಿದ್ದೀನಿ. ಮತ್ತೆ ಡಬಲ್ ಕ್ರೋಶ,
ನೋಡಿ ಲಾಸ್ಟಲ್ಲಿ ನಾನು ಸಿಂಗಲ್ ಕ್ರೋಶನ ಹಾಕ್ತಾ ಇದ್ದೀನಿ ಇಲ್ಲಿ. ನಂತರ ಅದು ಪಿಂಕ್ ಕಲರ್ ಇದೆ ಅಲ್ವಾ, ಮೆರೂನ್ ಕಲರ್ ಪಿಂಕ್ ಕಲರ್ ಎರಡು ಮಿಕ್ಸ್ ಇದೆ, ಆ ಕಲರ್ಗೆ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶದಿಂದ ಲಾಸ್ಟ್ ಚೈನಿಗೆ. ನಂತರ ಮತ್ತೆ ಸೀರೆನ ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ. ತಗೊಂಡು ನಂತರ ನಾನು ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಡಬಲ್ ಕ್ರೋಶ ಇನ್ನೊಂದು ರೌಂಡ್ ಮಾಡ್ಕೊತಾ ಹೋಗ್ತೀನಿ. ಸೇಮ್ ಅದು ನಾನು ಇಲ್ಲಿ ಬಾಕ್ಸ್ ಟೈಪ್ ಕಾಣಿಸುತ್ತೆ ನೋಡಿ, ತೋರಿಸ್ತೀನಿ. ಬಾಕ್ಸ್ ಟೈಪ್ ಕಾಣಿಸುತ್ತಲ್ವ, ಅಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಫಸ್ಟು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ನಂತರ ಈಗ ನಾನು ಹಾಕಿದ್ದೀನಲ್ವ, ಈಗ ತೋರಿಸ್ತಾ ಇದ್ದೀನಲ್ವ, ಆ ಬಾಕ್ಸ್ಗಳಲ್ಲಿ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಕಂಬಗಳನ್ನು ಡಬಲ್ ಕ್ರೋಶ ಕಂಬಗಳನ್ನು ಮೇಲ್ಗಡೆ ಹಾಕ್ತಾ ಹೋಗಬೇಕು. ಮತ್ತೆ ಉಲ್ಟಾ ತಿರುಗಿಸ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ಬೀಡ್ಸ್ನ ಹಾಕ್ತಾ ಹೋಗಬೇಕು. ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ತೀನಿ, ಡಬಲ್ ಕ್ರೋಶ ಏನು ಮಾಡಲ್ಲ ನೋಡಿ. ಈ ಥರ ಫಸ್ಟು ಸಿಂಗಲ್ ಕ್ರೋಶನ ಮಾಡಿಬಿಟ್ಟು ನಂತರ ಆ ಚೈನಿಗೆ ನಾನು ಬೀಡ್ಸ್ನ ಹಾಕ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಹಾಕಿದ್ದೀನಿ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ. ವರ್ಕ್ ಜಾಸ್ತಿ ಮಾಡಿದ್ದೀನಿ ಇದಕ್ಕೆ ನಾನು. ನೋಡಿ ಫ್ರೆಂಡ್ಸ್, ಎಂಡಲ್ಲಿ ಹೀಗೆ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಯಾರಿಗೆ ನಾವೇನಾದರೂ ಕುಚ್ಚು ಹಾಕ್ತಿದ್ರೆ ವರ್ಕ್ ಜಾಸ್ತಿ ಮಾಡಬೇಕು, ಕುಚ್ಚು ಕಡಿಮೆ ಆಗಬೇಕು. ನಾನು ಚಿಕ್ಕ
ಕಟ್ತಾ ಹೋಗ್ತೀನಿ. ಇಲ್ಲೊಂದು ಕಲರು, ಇಲ್ಲೊಂದು ಕಲರು, ಇಲ್ಲಿ ಈ ಕಲರ್ ಕಟ್ಟಿದರೆ ಇಲ್ಲಿ ಈ ಕಲರ್ನ ಕಟ್ತೀನಿ. ಹೀಗೆ ಚಿಕ್ಕ ಚಿಕ್ಕದಾಗಿರೋ ಕುಚ್ಚುಗಳನ್ನು ಕಟ್ತೀನಿ. ವರ್ಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ?